ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಮಖಂಡಿ. ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ಏನು ಫೋಟೋಗಳು ಹರಿದಾಡಿದವು, ಮಕ್ಕಳು ಪ್ಲೇಟ್ ತೊಳೆದಿದ್ರ ಬಗ್ಗೆ ಆ ಕುರಿತು ನಮ್ಗೆ ಸಾರ್ವಜನಿಕರಿಂದ ದೂರು ಬಂದಿದೆ. ಅದಕ್ಕಾಗಿ ನಾವು ಶಿಕ್ಷಣ ಸಂಯೋಜಕರನ್ನ ಅದಕ್ಕೆ ಪರಿಶೀಲನೆಗಾಗಿ ತಂಡ ಕಳಿಸಿಕೊಟ್ಟಿದ್ದು. ಆ ತಂಡದ ವರದಿ ಪ್ರಕಾರ ಹಾಗೂ ಮುಖ್ಯೋಪಾಧ್ಯಾಯರ ಜೊತೆಗೆ ನಾನು ಫೋನ್ನಲ್ಲಿ ಮಾತನಾಡಿದ್ದೇನೆ. ಮಕ್ಕಳು ಪ್ಲೇಟ್ ಹಿಡ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಏನು ಕಂಡು ಬರ್ತಾ ಇದೆ, ಅದು ಕೊಳಚೆ ನೀರಿನಿಂದ ತೊಳಿತಕ್ಕಂಥದ್ದಲ್ಲ. ಅದೇ ಕೊಳಚೆ ನೀರಿಗೆ ಒಂದು ನಮ್ದು ಫಿಲ್ಟರ್ ನೀರದ್ದು ಪೈಪ್ ಲೈನ್ ಕನೆಕ್ಷನ್ ಆಗಿದೆ. ಆ ಫಿಲ್ಟರ್ ನೀರಿನಿಂದ ಮಕ್ಕಳು ಪ್ಲೇಟ್ ಅನ್ನು ತೊಳಿತಾ ಇದ್ದಾರೆ. ಅದು ಮೊದಲನೇದಾಗಿ ಕೊಳಚೆ ನೀರಲ್ಲಿ ತೊಳಿಬಾರ್ದು ಅಂತಕ್ಕಂಥದ್ದು. ಮತ್ತು ಅದು ಫಿಲ್ಟರ್ ನೀರು ಏನು ವೇಸ್ಟೇಜ್ ಬರ್ತದೆ ಅದರಲ್ಲಿ ಕೂಡ ಪ್ಲೇಟ್ ಅನ್ನು ತೊಳಿಬಾರ್ದು. ಅದಕ್ಕಾಗಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ, ಇದು ಮುಖ್ಯೋಪಾಧ್ಯಾಯ ಒಂದು ಕರ್ತವ್ಯ ನಿರ್ಲಕ್ಷ್ಯ ಅಂತ ತಿಳಿದು ಅವರಿಗೆ ಈಗಾಗಲೇ ನಾವು ಕಾರಣ ಕೇಳಿ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದೇವೆ ಅವರಿಗೆ. ಆಮೇಲೆ ಅದು ಏನು ಈಗ ಅಸ್ತವ್ಯಸ್ತ ಇದೆ, ಅದು ನಮ್ಮ ಶಾಲಾ ಕಾಂಪೌಂಡ್ ಹೊರಗಡೆ ಇದೆ. ಕಾಂಪೌಂಡ್ ಹೊರಗಡೆ ಇರೋದ್ರಿಂದ ನಾವು ಗ್ರಾಮ ಪಂಚಾಯತಿ ಜೊತೆಗೆ ಸಂಪರ್ಕ ಮಾಡಿ ಅದನ್ನ ಪೈಪ್ಲೈನ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ ಕೂಡ ನಾವು ಲೆಟರ್ ಅನ್ನು ಬರ್ಕೊಂಡಿದೀವಿ. ಅವ್ರು ಕ್ಲೋಸ್ ಮಾಡಿದ್ರೆ ಸರಿ, ಕ್ಲೋಸ್ ಮಾಡದಿದ್ರೆ ನಾವು ಶಾಲಾ ಅನುದಾನದಲ್ಲಿ ಅದನ್ನ ಸರಿಪಡಿಸ್ಕೊಳ್ತೇವೆ. ಆಮೇಲೆ ಇದಕ್ಕಿಂತ ಪೂರ್ವದಲ್ಲಿ ಮಕ್ಕಳು ಶಾಲಾ ಆವರಣದಲ್ಲಿ ಇರ್ತಕ್ಕಂಥ ನಲ್ಲಿ ನೀರಿನಲ್ಲೇ ಪ್ಲೇಟ್ ತೊಳಿತಕ್ಕಂಥದ್ದು ಮತ್ತು ಫಿಲ್ಟರ್ ನೀರನ್ನ ಕುಡಿತಕ್ಕಂಥದ್ದು ವ್ಯವಸ್ಥೆ ಇತ್ತು. ಹೀಗಾಗಿ ಅಲ್ಲಿ ನಲ್ಲಿ ನೀರನ್ನ ನಾವು ರಿಪೇರಿ ಮಾಡಿ ಪ್ಲೇಟ್ ಅನ್ನು ತೊಳಿತಕ್ಕಂಥ ವ್ಯವಸ್ಥೆಯನ್ನ ಮುಂದುವರಿಸ್ತಕ್ಕಂಥದ್ದು. ಮತ್ತು ಏನ್ ನೋಟಿಸ್ ಕೊಟ್ಟಿದೀವಿ ಅವ್ರು ಸಮರ್ಪಕವಾಗಿ ಉತ್ತರವನ್ನು ಕೊಡದೇ ಇದ್ರೆ ಮುಖ್ಯೋಪಾಧ್ಯಾಯರ ಮೇಲೆ ನಾವು ಶಿಸ್ತು ಕ್ರಮಕ್ಕೆ ಮೇಲಾಧಿಕಾರಿಗಳಿಗೆ ಬರಿತಾ ಇದ್ದೀವಿ.